ಬೆಳಗ್ಗೆನೆ ವಾಂಗಿಬಾತ್ ತಿನ್ನೋದ್ರಿಂದ ನನ್ನ ದಿನ ಸ್ಟಾರ್ಟಾಗಿ ನಾನು ರೆಡಿನೂ ಆದೆ. ಸೊ ಕಾಲೇಜಿಗೆ ಹೋಗಬೇಕು, ಬಸ್ ಮಿಸ್ ಮಾಡಿಕೊಂಡೆ. ಆ್ಯಂಡ್ ಮಂಡೇ ಮಾರ್ನಿಂಗ್ ಫೇಸಸ್ ಯಾವಾಗಲೂ ಹೀಗೆ ಇರುತ್ತೆ ನೋಡಿ. ಸೊ ಒಂದು ಬಸ್ ಆಯಿತು, ಇನ್ನೊಂದು ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್. ಸರ್ ಫಾಸ್ಟಾಗಿ ಡಿಟೇನ್ ಮಾಡಿದ್ರಿಂದ ಇವಳಿಗೆ ಬರೆಯೋಕ್ಕಾಗಲಿಲ್ಲ ಅಂತ ಈಗ ಬರೀತಿದ್ದಾಳೆ. ಸೊ ಆಮೇಲಿಂದ ಬ್ರೇಕ್ ಇತ್ತು, ಬ್ರೇಕ್ ಟೈಮಲ್ಲಿ ಎಲ್ಲರೂ ಹೀಗೇನೆ ನೋಡಿ. ಸೊ ಬ್ರೇಕ್ ಟೈಮ್ ಮುಗ್ದಾದ್ಮೇಲಿಂದ ಮ್ಯಾಮ್ ಬಂದಿರೋದು ಗೊತ್ತಿಲ್ಲ ನಮಗೆ. ಆಮೇಲೆ ಎಲ್ಲ ಕ್ಲಾಸಸ್ ಆಯಿತು, ಊಟನೂ ಮುಗೀತು. ಊಟ ಮುಗ್ದಾದ್ಮೇಲೆ ಇನ್ನೇನು ಒಂದೆರಡು ಕ್ಲಾಸಸ್ ಇತ್ತು, ಅದನ್ನು ಅಟೆಂಡ್ ಮಾಡಿಬಿಟ್ಟು ನಾನು ಹೊರಟೆ. ಹೋದ ವಾರ ಚಾಕ್ಲೇಟ್ ತಂದಿದ್ದು ತಿಂದಿಲ್ಲ ಅಂತ ನೆನಪಾಯಿತು. ಅದನ್ನು ತಿಂದ್ಕೊಂಡು ಬಟ್ಟೆ ಒಗೆಯೋ ಸಮಯ ಬಂದಿತ್ತು. ಸೊ ಅದಕ್ಕೇ ಟೆರೆಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ. ಸೊ ಆಮೇಲಿಂದ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಬೆಳಕಿದ್ದು ನಾನು ಹೋದಾಗ. ಬಟ್ ಈಗ ನೋಡಿ ಬಟ್ಟೆ ಎಲ್ಲ ಹೋಗಿ ಮುಗಿಸೋಷ್ಟೊತ್ತಿಗೆ ಕತ್ಲಾಗೋಗಿತ್ತು. ವೆದರು ಮತ್ತು ಸಕ್ಕತ್ತಾಯಿತು. ಆಮೇಲೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅನಿಸಿತ್ತು, ಕುಡಿತಾ ಇದ್ದೆ. ಹಂಗೆ ನಾನು ರೂಮ್ಮೇಟ್ ಜೊತೆ ಮಾತಾಡ್ತಿರುವಾಗ 7:30 ಆಗೋಗಿತ್ತು. ಅಂದರೆ ಇವಾಗ ನಮಗೆ ಭಜನೆ ಇದೆ. ಸೊ ಇನ್ನೊಂದು ರೂಮ್ ಅವ್ರನ್ನೂ ಕರೆಯೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅವ್ರು ಬರಲ್ಲ ಅಂದರು ಅಂತ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಬರೆದಿತ್ತು. ಹಂಗೆ ನಾನು ರೂಮ್ಮೇಟ್ ಜೊತೆ ಮಾತಾಡ್ಕೊಂಡು ದಿನ ಏನು ಮಾಡ್ತಿದ್ದೀನಿ.